ಧರ್ಮಸ್ಥಳದಲ್ಲಿ ಶೋಧ ಕಾರ್ಯ ಮುಂದುವರಿತಾ ಇದೆಯಾ? 6ನೇ ದಿನವೂ ಶೋಧ ಕಾರ್ಯ ಆಗಿದೆಯಲ್ಲ, ಹಾಗಾದ್ರೆ ಅಗೆದ ಸಮಾಧಿಯ ಒಳಗೆ ಅಸ್ಥಿ ಪಂಜರಗಳು ಸಿಕ್ಕಿದಾವ? ಧರ್ಮಸ್ಥಳ ಶೋಧ ಬಿಗ್ ಬ್ಲಾಸ್ಟಿಂಗ್ ಟ್ವಿಸ್ಟ್ ಇದು. 6ನೇ ದಿನ SITಗೆ ಬಿಗ್ ಬ್ರೇಕ್ ಥ್ರೂ ಸಿಕ್ಕಿದೆ. 6ನೇ ದಿನ ಒಂದೇ ಕಡೆ ಹಲವು ಅಸ್ಥಿ ಪಂಜರಗಳು ಪತ್ತೆಯಾಗಿದೆ ಅನ್ನೋ ಬಿಗ್ ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಈ ಹಿಂದೆ ಮಾರ್ಕ್ ಮಾಡಿದ ಜಾಗದಲ್ಲ ಅಸ್ಥಿ ಪಂಜರ ಸಿಕ್ಕಿರೋದು. ದೂರುದಾರ ತೋರಿಸಿದ ಹೊಸ ಜಾಗದಲ್ಲಿ ಹಲವು ಅಸ್ಥಿ ಪಂಜರಗಳು ಪತ್ತೆಯಾಗಿದೆ. ದೂರುದಾರನಿಂದ ಹೊಸ ಮಾಹಿತಿ ಸಿಕ್ಕ ಬೆನ್ನಲ್ಲೇ ಬಿಗ್ ಆಪರೇಷನ್. ಪಾಯಿಂಟ್ ನಂಬರ್ 10 ಮತ್ತು 11ರ ನಡುವೆ ಹೊಸ ಜಾಗದಲ್ಲಿ ಅಗೆತ ಶುರುವಾಗಿತ್ತು. ಬಂಗ್ಲಗುಡ್ಡದಲ್ಲಿ ಉತ್ಖನನ ವೇಳೆ ಪತ್ತೆಯಾದವು ಹಲವು ಅಸ್ಥಿ ಪಂಜರ. ನಿಮ್ಮ ಫ್ರೀಡಂ ಟಿವಿಗೆ SITಯಿಂದ ಅಧಿಕೃತ ಮಾಹಿತಿ ಇದು. ಈ ಅಧಿಕೃತ ಮಾಹಿತಿಯ ಇಂಚಿಂಚು ಪಿನ್ ಟು ಪಿನ್ ಡೀಟೇಲ್ಸ್. ಇದುವರೆಗೂ ಸಿಕ್ಕಿದ್ದು ಬರೀ 2 ಅಸ್ಥಿ ಪಂಜರಗಳಲ್ಲ. ಕಾರ್ಯಾಚರಣೆಯ ವೇಳೆ ಹಲವು ಅಸ್ಥಿ ಪಂಜರಗಳು ಪತ್ತೆಯಾಗಿವೆ. 5ಕ್ಕಿಂತ ಹೆಚ್ಚು ಮಾನವ ಕಳೆಬರಗಳು ಈಗಾಗಲೇ ಸಿಕ್ಕಿವೆ. ಹೊಸ ಜಾಗದಲ್ಲಿ ಇನ್ನಷ್ಟು ಅಸ್ಥಿ ಪಂಜರ ಸಿಗುವ ಸಾಧ್ಯತೆ. ಇದು ನಿಮ್ಮ ಫ್ರೀಡಂ ಟಿವಿಯ ಮೆಗಾ ಬಿಗ್ ಬ್ಲಾಸ್ಟಿಂಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಆರನೇ ದಿನ SITಗೆ ಬಿಗ್ ಬ್ರೇಕ್ ಥ್ರೂ ಸಿಕ್ಕಿದೆ. ನೋಡಿ, ಧರ್ಮಸ್ಥಳದಲ್ಲಿ ಅಗೆಯುವ ಕಾರ್ಯಾಚರಣೆ ಈವರೆಗೂ ನಿಂತಿಲ್ಲ. ನಿನ್ನೆ ಸಂಡೇ ಇದಕ್ಕೊಂದು ಬ್ರೇಕ್ ಇತ್ತು. ಸಂಡೇ ಆದ ನಂತರ ಮಂಡೇ ಬಂತು. ಮಂಡೆಯೂ ಕೂಡ ಅಗೆಯುವ ಕಾರ್ಯಾಚರಣೆ ಮುಂದುವರಿಯಿತು. 29 ಅಧಿಕಾರಿಗಳು, ಬೇರೆ ಬೇರೆ ವಿಭಾಗದ ಎಕ್ಸ್ಪರ್ಟ್ಗಳು, ದೂರುದಾರ ಅರ್ಥಾತ್ ಸಾಕ್ಷಿದಾರ, ಒಂದಷ್ಟು ವಕೀಲರು ದೂರದಲ್ಲಿ ನಿಂತುಕೊಂಡು ಎಲ್ಲವನ್ನು ಪಾರದರ್ಶಕವಾಗಿ ಸಮಾಜಕ್ಕೆ ತೋರಿಸ್ತಾ ಇರೋ ಕೆಲ ಮಾಧ್ಯಮ ಮಿತ್ರರು. ಹಾಗಾದರೆ ಈ ಪ್ರಕರಣದಲ್ಲಿ ಈವರೆಗೂ ಸಿಕ್ಕ ಅಸ್ಥಿ ಪಂಜರಗಳ ಪೈಕಿ ಈಗ ಬರ್ತಾ ಇರತಕ್ಕಂತಹ ಬ್ರೇಕಿಂಗ್ ಅಪ್ಡೇಟ್ಸ್ಗಳು ಮತ್ತು ಒಂದಷ್ಟು ಮಾಹಿತಿ ನಿಜಕ್ಕೂ ಕೂಡ ಈ ಪ್ರಕರಣ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆಯುತ್ತೆ ಅನ್ನೋದನ್ನು ತೋರಿಸ್ತಾ ಇದೆ. ಹಾಗಾದರೆ ಧರ್ಮಸ್ಥಳ ಶೋಧ ಕಾರ್ಯಾಚರಣೆಯಲ್ಲಿ ಈವರೆಗೂ 5 ಸಂಪೂರ್ಣವಾದಂಥ ಅಸ್ಥಿ ಪಂಜರಗಳು, ಸಂಪೂರ್ಣ ಅಸ್ಥಿ ಪಂಜರ, ಅಪರಿಪೂರ್ಣ ಅಲ್ಲ, ಪರಿಪೂರ್ಣ ಅಸ್ಥಿ ಪಂಜರ. ಅಪರಿಪೂರ್ಣ ಅಂತ ಹೇಳಿದ್ರೆ ಕೆಲವೊಮ್ಮೆ ಒಂದು ಸಮಾಧಿ ಅಗಿಬೇಕಾದ್ರೆ ಬರೀ 2 ಕೈ ಮೂಳೆಗಳು ಅಥವಾ 2 ಕೈಕಾಲು ಮೂಳೆಗಳು ಮಾತ್ರ ಸಿಕ್ಕಿದ್ರೆ ಅದು ಅಪರಿಪೂರ್ಣ. ಆದರೆ ಒಂದು ಸಮಾಧಿಯ ಒಳಗೆ ಇಡೀ ಮನುಷ್ಯನ ದೇಹದ ಆಕೃತಿಯ ಎಲ್ಲ ಮೂಳೆಗಳು ತಲೆ ಬುರುಡೆ ಸಮೇತ ಸಿಗುವುದಿದೆಯಲ್ಲ, ಇದು ಅತ್ಯಂತ ಆಶ್ಚರ್ಯಕರವಾದಂಥ ವಿಚಾರಣೆ. ಸೊ ಈ ಪ್ರಕರಣದಲ್ಲಿ ಈಗ ಸಿಕ್ಕಿರ್ತಕ್ಕಂತಹ ಮಾಹಿತಿಯ ಪ್ರಕಾರ 5 ಪರಿಪೂರ್ಣ ಅಸ್ಥಿ ಪಂಜರಗಳು ಸಿಕ್ಕಿದೆ ಎನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಈ ಒಂದು ಮಹತ್ವದ ಸುದ್ದಿಯ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ವಿಶೇಷ ಪ್ರತಿನಿಧಿ ಶರತ್ ಶರ್ಮಾ ಈಗ ಫೋನ್ ಸಂಪರ್ಕದಲ್ಲಿ. ಶರತ್, ಅತ್ಯಂತ ಮಹತ್ವದ ಸುದ್ದಿ, ಅದರಲ್ಲೂ ಕೂಡ ಈ ಪ್ರಕರಣಕ್ಕೆ ಮತ್ತೊಂದು ಅಥವಾ ಬಹಳ ದೊಡ್ಡ ಪ್ರಾಮುಖ್ಯತೆ ಸಿಗಬಹುದಾ ಎನ್ನುವಂಥದ್ದು ಕೂಡ ವ್ಯಕ್ತವಾಗ್ತಾ ಇದೆ. ಸೊ ಏನಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಶರತ್? ಸಾಹಿಲ್, ಈ ಒಂದು ಪ್ರಕರಣದ ದೂರುದಾರ ಭೀಮನ ವಿರುದ್ಧ ಈಗಾಗಲೇ ಸಾಕಷ್ಟು ಆಕ್ರೋಶಗಳು ಕೇಳಿ ಬರ್ತಾ ಇತ್ತು. ಜೊತೆಗೆ ಆತ ನಿಜಕ್ಕೂ ಈ ಒಂದು ಪ್ರಕರಣದಲ್ಲಿ ಮಾಡಿರುವ ಆರೋಪಗಳು ಸತ್ಯವಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಮೇಲೆತ್ತಿತ್ತು. ಯಾಕೆ ಅಂತಂದ್ರೆ ಇಷ್ಟು ದಿನಗಳ ಒಂದು ಉತ್ಖನನ ಒಂದು ಪ್ರೊಸೆಸ್ ನಲ್ಲಿ ಕೇವಲ ಒಂದು ಶರೀರ ಮಾತ್ರ ಸಿಕ್ಕಿತ್ತು. ಮತ್ತೆ ಆ ಶರೀರವು ಕೂಡ ಪೋಸ್ಟ್ ಮಾರ್ಟಮ್ ಆಗಿರುವ ಸಾಧ್ಯತೆಗಳು, ಕುರುಹುಗಳು ಕಾಣ್ತಾ ಇದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗಿತ್ತು. ಸೊ ಹೀಗಿರುವಾಗ ಧರ್ಮಸ್ಥಳದ ವಿರುದ್ಧ ದೂರುದಾರ ಭೀಮ ಸುಳ್ಳು ಹೇಳಿಕೆಯನ್ನ ನೀಡಿದ್ನ, ಸುಳ್ಳು ಪ್ರಕರಣವನ್ನ ಮಾಡಿದ್ನ ಅನ್ನುವಂತಹ ಒಂದು ಆರೋಪಗಳು ಮತ್ತೆ ಆತನ ಒಂದು ಇಂಟೆಗ್ರಿಟಿಯನ್ನ ಪ್ರಶ್ನಿಸುವಂತಹ ಒಂದು ಸಿಚುವೇಶನ್ ಕ್ರಿಯೇಟ್ ಆಗಿತ್ತು. ಆದ್ರೆ ಈಗ ಅದಕ್ಕೆಲ್ಲದಕ್ಕೂ ಕೂಡ ಉತ್ತರ ಸಿಗುವಂತೆ ಕಾಣಿಸ್ತಾ ಇದೆ. ಇವತ್ತು ಸೈಟ್ ನಂಬರ್ 10 ಮತ್ತು ಸೈಟ್ ನಂಬರ್ 11ರ ನಡುವೆ ಇರುವಂತಹ ಒಂದು ಸ್ಥಳ, ಅದನ್ನ ಮಾರ್ಕ್ ಕೂಡ ಮಾಡಿರ್ಲಿಲ್ಲ. ಆ ಒಂದು ಸ್ಥಳದಲ್ಲಿ ಉತ್ಖನನ ಮಾಡಿದಾಗ ಅಲ್ಲಿ ಸರ್ಪ್ರೈಸ್ ಜಾಗದಲ್ಲಿ ಉತ್ಖನನ ನಡೆದಿದೆ. ಮತ್ತೆ ಸರ್ಪ್ರೈಸಿಂಗ್ ಆಗಿ ಆ ಒಂದು ಉತ್ಖನನ ಪ್ರೋಸೆಸ್ ಅಲ್ಲಿ ಹಲವು ಶರೀರಗಳು ಅಂದ್ರೆ ಹಲವು ಅಸ್ಥಿ ಪಂಜರಗಳು ಸಿಕ್ಕಿವೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಈವನ್ SIT ಮೂಲಗಳು ಕೂಡ, ಅಧಿಕಾರಿಗಳು ಕೂಡ ಶವಗಳು ಸಿಕ್ಕಿರೋದು ಹೌದು, ಅಸ್ಥಿಪಂಜರಗಳು ಸಿಕ್ತಿವೆ, ಆದರೆ ಟೋಟಲ್ ನಂಬರ್ನ ನಾವು ಖಚಿತವಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ಇನ್ನು ಉತ್ಖನನ ಪ್ರೋಸೆಸ್ ನಡೀತಾ ಇದೆ ಅನ್ನುವಂತ ಮಾತುಗಳನ್ನ ಹೇಳಿದ್ರು. ಆದ್ರೆ ಅವರ ಮಾತಿನಲ್ಲೂ ಕೂಡ ಸ್ಪಷ್ಟವಾಗಿರೋದು ಏನಂತಂದ್ರೆ 1ಕ್ಕಿಂತ ಹೆಚ್ಚು ಅಸ್ಥಿಪಂಜರಗಳು ಈಗಾಗಲೇ ಸಿಕ್ಕಿವೆ.
ಸೊ ಈಗಾಗಲೇ ಸಿಕ್ಕಿವೆ, ಮತ್ತೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸಿಕ್ಕುವ ಸಾಧ್ಯತೆ ಇದೆ. ಜೊತೆಗೆ ಭೀಮಾ SIT ಅಧಿಕಾರಿಗಳಿಗೆ ಈ ಹಿಂದಿನಿಂದಲೂ ಹೇಳ್ಕೊಂಡು ಬಂದಿದ್ದು ಏನು ಅಂತಂದ್ರೆ, ಸೈಟ್ ನಂಬರ್ 10, 11, 12 ಮತ್ತು 13ರಲ್ಲಿ ಅತಿ ಹೆಚ್ಚು ಅಸ್ಥಿಪಂಜರಗಳು ಸಿಗ್ತವೆ. ಅಲ್ಲಿ ಅತಿ ಹೆಚ್ಚನ್ನು ನಾನು ಬರಿ ಮಾಡಿದ್ದೇನೆ ಅನ್ನುವಂತಹ ಒಂದು ಮಾತನ್ನ ಆಗಾಗ ಹೇಳಿಕೊಂಡು ಬಂದಿದ್ದ. ಆದ್ರೆ ಈ ಒಂದು 6ನೇ ಸೈಟ್ ನಂಬರ್ 6 ಹೋಗೋವರೆಗೂ ಕೂಡ ಯಾವುದೇ ಒಂದು ಅಸ್ಥಿಪಂಜರ ಸಿಕ್ಕಿರ್ಲಿಲ್ಲ. ಆದ್ರೂ SIT ಅಧಿಕಾರಿಗಳು ಯಾವುದೇ ರೀತಿಯಾದಂತಹ ಬೇಸರವನ್ನ ಮಾಡಿಕೊಳ್ಳದೆ ತುಂಬಾ ಆಳಕ್ಕೆ ಅಗದು ಆ ಒಂದು ಮಳೆಯಲ್ಲಿ ಕೂಡ ಕಷ್ಟಪಟ್ಟು ಕೆಲಸವನ್ನ ಮಾಡಿದ್ರು. ಜೊತೆಗೆ ಆರೋಪ ಏನಿದೆ ಎಲ್ಲಾ ಆರೋಪಗಳಿಗೆ ತಕ್ಕಂತೆ ಅದಕ್ಕೆ ತನಿಖೆಯನ್ನ ಮಾಡಬೇಕು ಅನ್ನುವಂತಹ ಒಂದು ದಿಟ್ಟ ನಿರ್ಧಾರವನ್ನ SIT ಮಾಡಿತ್ತು. ಅದೇ ರೀತಿಯಲ್ಲಿ ಇವತ್ತು ಮತ್ತಷ್ಟು ಶರೀರಗಳು ಅಸ್ಥಿಪಂಜರಗಳು ಸಿಗ್ತಾ ಇದ್ದಾವೆ. ಜೊತೆಗೆ ಸೈಟ್ ನಂಬರ್ 7, 8, 9ರಲ್ಲೂ ಕೂಡ ಅಸ್ಥಿಪಂಜರಗಳು ಸಿಕ್ಕಿವೆ ಅನ್ನುವಂತಹ ಮಾಹಿತಿ ಕೂಡ ಉನ್ನತ ಮೂಲಗಳಿಂದ ಲಭ್ಯವಾಗ್ತಾ ಇದೆ. ಆದ್ರೆ ಈ ಬಗ್ಗೆ ಖಚಿತ ಮಾಹಿತಿಯನ್ನ SIT ತಂಡ ಇದುವರೆಗೂ ನೀಡಿಲ್ಲ. ಜೊತೆಗೆ ಈ ಒಂದು ಪ್ರಕರಣದಲ್ಲಿ ಮೀಡಿಯಾ ಟ್ರಯಲ್ ಜಾಸ್ತಿ ಇದೆ. ಜೊತೆಗೆ ಮಾಧ್ಯಮಗಳಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ಹೆಚ್ಚಿನ ಸುದ್ದಿಗಳು ಬೇರೆ ಬೇರೆ ರೀತಿಯಾಗಿ ಬಿಂಬಿತವಾಗ್ತಾ ಇದೆ. ಅದು ತನಿಖೆಯ ಮೇಲೆ ಪ್ರಭಾವವನ್ನ ಉಂಟು ಮಾಡಬಾರದು ಅನ್ನುವ ನಿಟ್ಟಿನಲ್ಲಿ SIT ಅಧಿಕಾರಿಗಳು ಯಾವುದೇ ಅಂಶಗಳನ್ನು ಕೂಡ ಹೊರಬಿಡ್ತಾ ಇಲ್ಲ. ಆದ್ರೆ ಫ್ರೀಡಂ ಟಿವಿಗೆ ಅಧಿಕೃತವಾದ ಮಾಹಿತಿಯನ್ನ SIT ಅಧಿಕಾರಿಗಳು ನೀಡ್ತಾ ಇದ್ದಾರೆ. ಅದೇ ಕಾರಣಕ್ಕಾಗಿ ಫ್ರೀಡಂ ಟಿವಿ ಮಾತ್ರ ಸದ್ಯಕ್ಕೆ ಒಂದು ನಿಖರವಾದಂತಹ ಮಾಹಿತಿಯನ್ನ ಈ ಒಂದು ಪ್ರಕರಣದಲ್ಲಿ ಭೇದಿಸಿಕೊಂಡು ಹೋಗ್ತಾ ಇದೆ. ಅದೇ ನಿಟ್ಟಿನಲ್ಲಿ ಈಗ ತನಿಖೆ ಉತ್ಖನನ ಕಾರ್ಯ ಇನ್ನೂ ಕೂಡ ಮುಂದುವರೆದಿದೆ. ಜೊತೆಗೆ SIT ಅಧಿಕಾರಿಗಳು ಇವತ್ತು ಮಧ್ಯಾಹ್ನ ಊಟಕ್ಕೆ ಕೂಡ ಹೋಗಿಲ್ಲ, ಬ್ರೇಕ್ ತೆಗೆದುಕೊಳ್ಳದೆ ಅವರು ಕೆಲಸವನ್ನ ಮುಂದುವರೆಸಿದ್ದಾರೆ. ಇನ್ನಷ್ಟು ದೇಹಗಳು ಸಿಗುವಂತಹ ಎಲ್ಲ ಒಂದು ಪುರಾವೆಗಳು ಅವರ SIT ತನಿಖೆಯಲ್ಲಿ ಸಿಕ್ಕಿದೆ. ಜೊತೆಗೆ ಭೀಮಾ ಈಗಾಗಲೇ 10 ಮತ್ತು 11 ಸೈಟ್ ಮಧ್ಯದಲ್ಲಿರುವಂತಹ 100 ಅಡಿ ದೂರದಲ್ಲಿರುವಂತಹ ಜಾಗದಲ್ಲಿ ಈ ಒಂದು ಅಸ್ಥಿಪಂಜರಗಳು, ಕಳೆಬರಗಳು ಪತ್ತೆಯಾಗಿದೆ. ಜೊತೆಗೆ ಸೈಟ್ ನಂಬರ್ 11, 12, 13ರಲ್ಲಿ ಅತಿ ಹೆಚ್ಚು ಅಸ್ಥಿಪಂಜರಗಳನ್ನು ನಾನು ತೋರಿಸ್ತೀನಿ ಅಂತ SIT ಅಧಿಕಾರಿಗಳಿಗೆ ಭೀಮಾ ಈಗಾಗಲೇ ಒಂದು ಮಾಹಿತಿಯನ್ನ ನೀಡಿದ್ದ. ಜೊತೆಗೆ ಅದನ್ನ ಚಾಲೆಂಜ್ ರೀತಿಯಲ್ಲಿ ಆತ ಹೇಳಿದ್ದ. ಸೊ ಹಾಗಿರುವಾಗ ದೂರುದಾರ ಭೀಮಾ ಇನ್ನಷ್ಟು ಅಸ್ಥಿಪಂಜರಗಳನ್ನ ಇನ್ನಷ್ಟು ಜಾಗಗಳಲ್ಲಿ ಅಗೆದು ಹೊರತೆಗೆದು ತೋರಿಸುವಂತಹ ಎಲ್ಲಾ ಸಾಧ್ಯತೆಗಳು ಸ್ಪಷ್ಟವಾಗ್ತಿವೆ. ಜೊತೆಗೆ ಈ ಒಂದು ಪ್ರಕರಣದ ಗಂಭೀರ ಸ್ವರೂಪವನ್ನು ಈಗ ತಡೆಯಲಾಗ್ತಾ ಇದೆ. ಇಷ್ಟು ದಿನಗಳ ಕಾಲ ಕೆಲವೊಂದಿಷ್ಟು ಊಹಾಪೋಹಗಳು ಕೂಡ ಬಂದು ಹೋಯ್ತು. ಯಾವುದೇ ದೇಹಗಳಿಲ್ಲ, ಭೀಮ ಸುಳ್ಳು ಹೇಳ್ತಿದ್ದಾನೆ ಅಂತ ಅನ್ನುವಂತಹ ಒಂದು ಮಾಹಿತಿಗಳು ಎಲ್ಲ ಕಡೆ ಹರಿದಾಡ್ತಾ ಇತ್ತು. ಅವೆಲ್ಲಕ್ಕೂ ಕೂಡ ಒಂದು ತಾರ್ಕಿಕ ಅಂತ್ಯವನ್ನ ಇವತ್ತಿನ ಒಂದು ಉತ್ಖನನ ಪ್ರಕ್ರಿಯೆ ಮಾಡಿದೆ. ಸಾಹಿಲ್, ಥ್ಯಾಂಕ್ ಯು ಶರತ್ ಶರ್ಮಾ ಇಷ್ಟೊತ್ತು ಈ ಡೀಟೇಲ್ಸಿಗೆ. ಸೊ ಈಗ ನಿಜಕ್ಕೂ ಕೂಡ ಈ ಪ್ರಕರಣ ಬೇರೆ ಒಂದು ಮಜಲಿನತ್ತ ಸಾಕ್ತಾ ಇದೆಯಾ? ಪ್ರಮುಖ ವಿವರಗಳನ್ನು ಈವರೆಗೂ ಶರತ್ ಶರ್ಮಾ ನೀಡ್ತಾ ಇದ್ರು ನಮ್ಮ ರಿಪೋರ್ಟ್ರು. ನೋಡಿ, ಈವರೆಗೂ ಕೂಡ ಸಿಕ್ಕಿರ್ತಕ್ಕಂತಹ ಸಾಕ್ಷ್ಯಾಧಾರಗಳು, ಇಷ್ಟು ದಿನ ಅಗೆದಂತಹ ಸಮಾಧಿಗಳಲ್ಲಿ ಸಿಕ್ಕಂತಹ ಅಸ್ಥಿ ಪಂಜರಗಳಿಗಿಂತಲೂ ಹೆಚ್ಚು ಸಂಬಂಧವೇ ಇಲ್ಲದ ಒಂದು ಜಾಗದಲ್ಲಿ, ಅದರಲ್ಲೂ ಕೂಡ ಮಾರ್ಕ್ ಮಾಡಲಾದಂಥ ಜಾಗದಲ್ಲಿ ಸಿಕ್ಕಿರೋದಲ್ಲ, ಬೇರೆ ಪ್ರತ್ಯೇಕವಾದಂಥ ಜಾಗದಲ್ಲಿ. ಹಾಗಾದರೆ ಏನಿದು ಹೆಣವೂತ ಪ್ರಕರಣಕ್ಕೆ ಈ ತರಹದೊಂದು ಟ್ವಿಸ್ಟು? ನಿಜಕ್ಕೂ ಕೂಡ ಅದರ ಮುಂದಿನ ಅಪ್ಡೇಟ್ಸ್ಗಳಲ್ಲಿ ಸಾಕಷ್ಟು ಮಹತ್ವದ ವಿಚಾರಗಳು ಕೂಡ ಬರಬಹುದು ಎನ್ನುವಂತಹ ನಿರೀಕ್ಷೆಯೊಂದಿಗೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.